ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಕೊಲ್ಲಿ ಜಲಯುದ್ಧ ತೈಲಾಂತಕ, ಹಾರ್ಮುಜ್ ಜಲಸಂಧಿ ಬಂದ್, 700ಕ್ಕೂ ಹೆಚ್ಚು ತೈಲ ಹಡಗುಗಳು ಸ್ಥಗಿತ, ಜಾಗತಿಕ ಇಂಧನ ಮಾರುಕಟ್ಟೆ ತೀವ್ರ ತಲ್ಲಣ. ಯುದ್ಧ ಪ್ರಾಚ್ಯದಿಂದ 700 ಜನ ಕನ್ನಡಿಗರು ಮರಳಿ ತಾಯ್ನಾಡಿಗೆ, 2 ವಿಮಾನಗಳಲ್ಲಿ ವಾಪಸ್ಸಾದ ಜನ, ಕೇಂದ್ರದ ಸಮರೋಪಾದಿ ಕಾರ್ಯ. ರಾಜ್ಯದ ಬಜೆಟ್ಗೆ ಬದ್ಧತೆಯ ಭಾರ, 4.5 ಲಕ್ಷ ಕೋಟಿ ರೂಪಾಯಿ ಬಜೆಟ್. ಇತರೆ ಖರ್ಚುಗಳಿಗೆ ಉಳಿಯುವುದು ಶೇಕಡ 35 ಹಣ ಮಾತ್ರ. ರಾಜ್ಯಸಭಾ ಚುನಾವಣೆಗೆ 9 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಬಿಹಾರದಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಅಭ್ಯರ್ಥಿ. ಟಿ20 ವಿಶ್ವಕಪ್ ಸೆಮಿಫೈನಲ್, ನ್ಯೂಜಿಲೆಂಡ್ ತಂಡಕ್ಕೆ ದಕ್ಷಿಣ ಆಫ್ರಿಕಾ ಸವಾಲು ಇಂದು. ಮರ್ಕರಾಮ್ ಮಿಚೆಲ್ ಮುಖಾಮುಖಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಂದಾಯ ಸೇವೆಗಳಲ್ಲಿ ಡಿಜಿಟಲ್ ಕ್ರಾಂತಿ, 16 ಪ್ರಮುಖ ಸೇವೆಗಳು ಸಂಪೂರ್ಣ ಡಿಜಿಟಲೀಕರಣ, ಸಚಿವ ಕೃಷ್ಣಬೈರೇಗೌಡ. ಬಂಡೀಪುರ ಅರಣ್ಯದಲ್ಲಿ ಎಐ ನಿಗಾ, 360 ಡಿಗ್ರಿ ಚಿತ್ರಣ ತೋರಿಸುವ ಕ್ಯಾಮೆರಾ. ಬೆಂಕಿ ಬಿದ್ದರೆ, ವನ್ಯಜೀವಿ ಆಚೆ ಬಂದರೆ ಅಲರ್ಟ್. ವ್ಯಾಪಾರೋದ್ಯಮಗಳಿಗೆ ವಿದ್ಯುತ್ ಶಾಕ್, ಕೈಗಾರಿಕೆ ವಾಣಿಜ್ಯ ಸಂಪರ್ಕದ ವಿದ್ಯುತ್ ದರ ಪರಿಷ್ಕರಿಸಿದ ಕೆಇಆರ್ಸಿ, 2025ರ ಏಪ್ರಿಲ್ನಿಂದ ಪೂರ್ವಾನ್ವಯ ಜಾರಿ. 6 ಲಘು ಕಾಪ್ಟರ್ ಖರೀದಿಗೆ ಎಚ್ಎಎಲ್ ಜೊತೆ ರಕ್ಷಣಾ ಸಚಿವಾಲಯದ ಒಪ್ಪಂದ. ಒಟ್ಟು 2,901 ಕೋಟಿಯ ಒಪ್ಪಂದ. ಭಾರತೀಯ ನೌಕಾಪಡೆಗೆ ಇನ್ನಷ್ಟು ಬಲವೃದ್ಧಿ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಉದ್ಘಾಟನೆ ಫೈನಲ್ಗೂ ಆತಿಥ್ಯ. ತವರಿನಲ್ಲಿ 5 ಲೀಗ್ ಪಂದ್ಯ ಆಡಲಿರುವ ಹಾಲಿ ಚಾಂಪಿಯನ್ ಆರ್ಸಿಬಿ.